ಅಣ್ಣ ಆ? ನನ್ನ ಕುಂಡಿ ಮೇಲೆ ಏನಾದ್ರು ಗಲೀಜಿದ್ಯಾ? ಇಲ್ವಲ್ಲ. ಏನು ಇಲ್ಲ ಅಣ್ಣ. ಸರಿ ಅಣ್ಣ, ಓಕೆ. ಈ ಕುಂಡಿ ಕರ್ಸೋದಕ್ಕೆ ಯಾವ್ದಾದ್ರು ಒಳ್ಳೆ ಎಕ್ಸರ್ಸೈಸ್ ಇದೆ? ಗ್ಲೂಟ್ಸ್ ಎಕ್ಸರ್ಸೈಸ್. ಗ್ಲೂಟ್ಸ್ ಎಕ್ಸರ್ಸೈಸ್. ಏನ್ ಮಾಡ್ತಾವ ನೀನು? ಹೆಂಗೆ? ಸರಿ ಬ್ರೋ, ಓಕೆ. ಏಯ್ ದಯವಿಟ್ಟು ಏನ್ ಆವಾಗ್ಲಿಂದ ನೋಡ್ತಾ ಇದ್ದೀನಿ ಕುಂಡಿ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇದೆಯಲ್ಲ. ಏನಿಲ್ಲ ಅಣ್ಣ. ಏಯ್ ನೀನ್ ಅಲ್ಲಿ ನನ್ ಕುಂಡಿ ಸೋರಿದ್ದು ನೋಡ್ದೆ, ಇಲ್ಲಿ ನನ್ ಕೈಯಲ್ಲಿ ಸೋರ್ಸ್ಕೊಂಡಿದ್ದು ನೋಡ್ದೆ, ಅಲ್ಲೋಗಿ ಟಿಪ್ ಕೇಳಿದ್ದು ನೋಡ್ದೆ. ಇರ್ಲಿ ಹೇಳು. ನಮ್ ಗುರುಜಿ ಇದಾರಲ್ಲ, ಹಾ. ಅವ್ರು ಏನ್ ಹೇಳಿದ್ರಂದ್ರೆ ಕುಂಡಿಯಲ್ಲಿ ಲಕ್ಷ್ಮಿ ಇರುತ್ತಂತೆ, ಹಾ. ಅದನ್ನ ಎಷ್ಟು ಕರಗಿಸ್ತೀರೋ ಅಷ್ಟು ದುಡ್ಡು ಮಾಡ್ತೀರಂತಣ್ಣ. ಯಾರು ಆ ಗುರೂಜಿ? ಅದೇ ನಮ್ ಗುರುಜಿ. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತಾ? ನನ್ನ ತಿಗ ಇರ್ಬೋದು, ನಿಮ್ಮ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ಬರೀ ಹಸುಗ್ ಮಾತ್ರನೇ ಮಹಾಲಕ್ಷ್ಮಿ ಇಲ್ಲ, ನಿಮ್ ತಿಗನು ಕೂಡ ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತೆ. 100% ಬರ್ದ್ಬಿಟ್ಟು ನಿಮ್ ಕುಂಡಿಗಳು ಲಕ್ಷ್ಮಿಗೆ ಹೋಲಿಕೆ ಆಗುತ್ತೆ. ಏಯ್ ಅವ್ರ ಮಾತು ಕೇಳ್ತೀಯ ಹೋಗಿ ಹಂಗೇನಾದ್ರು ಇದ್ದಿದ್ರೆ ಅಂಬಾನಿ ಮಗನ್ ಕುಂಡಿ ನೋಡಿದ್ಯಾ ತಾನೆ? ಅವ್ರು ಎಷ್ಟು ಕೋಟಿಗೆ ಬಾಳ್ತಾರೆ. ಕರೆಕ್ಟ್ ಅಲ್ಲ ಅಣ್ಣ. ಇದೆಲ್ಲ ಸುಳ್ಳು. ನೀನ್ ಏನ್ ಅಮಾಯಕನು ಇಂಥದ್ದೆಲ್ಲ ನಂಬಕ್ ಮುಂಚೆ ನನ್ನ ಹತ್ರ ಕೇಳು, ನಾನು ಟಿಪ್ ಕೊಡ್ತೀನಿ. ಸರಿ ಅಣ್ಣ, ಓಕೆ ಇವಾಗ ಸುಮ್ನೆ ವರ್ಕೌಟ್ ಮಾಡ್ಕೊ ಹೋಗು. ಸರಿ ಅಣ್ಣ, ಓಕೆ. ಇಂಥವ್ರಿಗೆ ಎಷ್ಟು ಹೇಳಿದ್ರು ಕೇಳಲ್ಲ. ಅವ್ರಿಗೆ ಏನ್ ಬೇಕೋ ಅದೇ ಮಾಡೋದು.